ಸಕ್ಕರೆನಾಡು ಮಂಡ್ಯದ ಜೀವನಾಡಿ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಭೀಕರವಾಗಿ ಕುಸಿತಾ ಇದ್ದು ಮಂಡ್ಯ, ಮೈಸೂರು ಮತ್ತು ಬೆಂಗಳೂರಿಗೆ ಅಪಾಯದ ಸೂಚನೆ ನೀಡುತ್ತಾ ಇದೆ. ಸದ್ಯದ ಅಂಕಿ ಅಂಶಗಳ ಪ್ರಕಾರ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕೇವಲ 100 ಅಡಿಗೆ ತಲುಪಿದೆ. ಜಲಾಶಯದ ಒಳಹರಿವು ಕೇವಲ 74 ಕ್ಯೂಸೆಕ್ ಇದ್ರೆ ಹೊರಹರಿವು ಬರೋಬ್ಬರಿ 40.33 ಕ್ಯೂಸೆಕ್ನಷ್ಟಿದೆ. ಸುಡು ಬಿಸಿಲಿನಿಂದ ಕಾವೇರಿ ನದಿ ಬರಿದಾಗ್ತಾ ಇದೆ. ನೀರಿನ ಮಟ್ಟ 90 ಅಡಿಗಿಂತ ಕೆಳಕ್ಕೆ ಹೋದ್ರೆ ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗುವುದು ಪಕ್ಕಾ. ಸಕಾಲಕ್ಕೆ ಮಳೆ ಆಗಲಿಲ್ಲ ಅಂತಂದ್ರೆ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಅದರಿಂದ ಕುಡಿಯುವ ನೀರಿಗಾಗಿ ರೈತರಿಗೆ ಬೇಸಿಗೆ ಬೆಳೆ ಬೆಳೆಯದಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ನೋಡಿ, ಇನ್ನು ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ ಎಷ್ಟು ಅಂತಂದರೆ ಗರಿಷ್ಠ ಮಟ್ಟ ಬಂದು 124.80 ಅಡಿ ಇರೋದು. ಇವತ್ತಿನ ನೀರಿನ ಮಟ್ಟ ಎಷ್ಟಿದೆ ಅಂತಂದರೆ 100.96 ಅಡಿಯಷ್ಟಿರೋದು. ಇನ್ನು ಒಳಹರಿವು 74 ಕ್ಯೂಸೆಕ್ಕು, ಹೊರಹರಿವು 4033 ಕ್ಯೂಸೆಕ್ನಷ್ಟಿದೆ. ಪ್ರಸ್ತುತ ನೀರಿನ ಸಂಗ್ರಹ ಬಂದು 23.571 TMC. ಈಗ ಒಂದು ವೇಳೆ ಏನಾದರೂ ಅದು 90 ಅಡಿಗಿಂತ ಕೆಳಕ್ಕೆ ಬಂತು ಅಂತ ಅಂದರೆ ಅಲ್ಲಿಗೆ ಬೆಂಗಳೂರು, ಮೈಸೂರು ನಗರಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗೋದು ಗ್ಯಾರಂಟಿ. ನೋಡಿ, ಈಗ ರಾಜಕೀಯ ಶುರುವಾಗುತ್ತೆ. ಮೇಕೆದಾಟು ಶುರುವಾಗುತ್ತೆ. ಈಗ ಮೇಕೆದಾಟು ಯಾಕೆ ಮಾಡಲಿಲ್ಲ? ನೀವು ಪಾದಯಾತ್ರೆ ಮಾಡಿದ್ರಲ್ಲ, ಮಾಡ್ತೀವಿ ಅಂದಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರೇ, ಏನು ಮಾಡಿದ್ರಿ? ಏನೂ ಮಾಡಿಲ್ಲ, ಬರೀ ರಾಜಕೀಯ ಅಂತ. ಅವರು ನೀವು ಬಿ ಜೆ ಪಿಯವ್ರು ರಾಜಕೀಯ ಮಾಡ್ತಾ ಇರೋದು, ಯಾವ ಅನುಮತಿನೂ ಇಲ್ಲ, ಎಂಥದ್ದು ಇಲ್ಲ, ಅದು ಇದು ಅಂತ. ಇನ್ನು ತಮಿಳ್ನಾಡು ಜೊತೆಗೆ ಜಟಾಪಟಿ ಶುರುವಾಗುತ್ತೆ. ಬೇಸಿಗೆ ಅಂತೂ ತುಂಬ ಜಾಸ್ತಿ ಇದೆ. ಇನ್ನು ಮಳೆಗಾಲ ಬರಬೇಕಂದ್ರೆ ಇನ್ನೂ 2 ತಿಂಗಳು 3 ತಿಂಗಳು ಹೋಗಬೇಕು. ಸೊ ನೀರಿಗೆ ಹಾಹಾಕಾರ ಇದ್ದದ್ದೇ. ಬಟ್ ಮಳೆ ಚೆನ್ನಾಗಾಗಿತ್ತಪ್ಪ ಅಲ್ವಾ? ಮಳೆ ಚೆನ್ನಾಗಾಗಿತ್ತು.